ಇತಿಹಾಸ ಬಗ್ಗೆ ಆಸಕ್ತರಿದ್ದಾರೆ, ಅವ್ರು ಹೋಗೋದಾದ್ರೆ ಹಕ್ಕಬುಕ್ಕರ ಕಾಲದ ಶಾಸನಗಳೆಲ್ಲಿ ಎಲ್ಲಾ ಕಡೆ ಸಿಗ್ತವೆ ನಿಮ್ಗೆ. ಪ್ರತಿ ಊರು, ಪ್ರತಿ ಗ್ರಾಮ, ಪ್ರತಿ ಹೋಬಳಿನಲ್ಲಿ ಒಂದು ವಿಜಯನಗರ ಶಾಸನ ಸಿಗುತ್ತೆ. ಬುಕ್ಕರಾಯ ಇಲ್ಲಿ ಕೆರೆ ಕಟ್ಟಿಸಿದ, ಈ ದೇವರ ನೈವೇದ್ಯಕ್ಕೆ ಇಷ್ಟು ಉಮಿಳಿ ಬಿಟ್ಕೊಟ್ಟ, ಈ ದೇವರ ನೈವೇದ್ಯಕ್ಕೆ. ನಮ್ಮ ಬೆಂಗಳೂರಿನಲ್ಲಿರೋ ಇವತ್ತಿನ ಹೊಸ ಕೆಂಪೇಗೌಡ ಲೇಔಟ್ ಅಂದ್ರೆ ಅದು ಕನ್ನಳ್ಳಿ ಗ್ರಾಮದಲ್ಲಿ ಒಂದು ದೇವಸ್ಥಾನಕ್ಕೆ, ಆ ಗ್ರಾಮದ ದೇವಸ್ಥಾನದ ನೈವೇದ್ಯಕ್ಕೆ ಆ ಗ್ರಾಮದಲ್ಲಿ ಇದ್ದಂಥ ನೇಕಾರರ ತೆರಿಗೆಯನ್ನು ವಜಾ ಮಾಡಿದವನು ಬುಕ್ಕರಾಯ. ನನಗೆ ತೆರಿಗೆ ಕಟ್ಟಬೇಡಿ ನೀವು, ಅದು ಬರೋ ದುಡ್ಡನ್ನು ಈ ದೇವಸ್ಥಾನದ ನೈವೇದ್ಯಕ್ಕೆ ಬಳಸ್ಕೊಳ್ಳಿ ಅಂದಂಥವನು. ಒಂದನೇ ಬುಕ್ಕರಾಯನ ಕಾಲದ ಶಾಸನ 106 ಸಿಗ್ತೇವೆ. ಹಾಗಾಗಿ ನಮ್ಮ ಅಪ್ಪಟ ಕನ್ನಡದ ರಾಜರು, ಈ ಕನ್ನಡದ ನೆಲದ ರಾಜರು ಹಕ್ಕಬುಕ್ಕರು, ಸಂಗಮ ವಂಶದವರು. ಸಂಗಮ ವಂಶದವರೇ ವಿಜಯನಗರದ ಕೀರ್ತಿ ಪತಾಕೆಯನ್ನು ಆಕಾಶಕ್ಕೆತ್ತರಕ್ಕೆ ಏರಿಸಿದಂಥವ್ರು. ಇಡೀ ದಕ್ಷಿಣ ಭಾರತ ಎಲ್ಲಿವರೆಗೆ, ಶ್ರೀಲಂಕಾವರೆಗೂ ಶ್ರೀಲಂಕಾದಲ್ಲಿ ಯಾರು ರಾಜ ಆಗಬೇಕು ಅಂತ ಡಿಸೈಡ್ ಮಾಡೋ ಅಂಥವ್ರು ನಮ್ಮ ವಿಜಯನಗರದ ರಾಜರಾಗಿದ್ದರು. ವ್ಯಾಪ್ತಿ ಎಷ್ಟಿತ್ತು ಸರ್, ಎಲ್ಲಿಂದ ಎಲ್ಲಿ? ಈ ವ್ಯಾಪ್ತಿ ನೋಡಿ, ಇಲ್ಲಿಂದ ಸಂಗಮ ವಂಶದವರು ಶ್ರೀಲಂಕಾದಿಂದ ಶುರುವಾದಂಥ ಇವರು ವ್ಯಾಪ್ತಿ ಕೃಷ್ಣದೇವರಾಯನ ಕಾಲದಲ್ಲಿ ಬಂಗಾಳದವರೆಗೂ ಹೋಯ್ತು. ಅಂದರೆ ಈ ಒರಿಸ್ಸಾನೆಲ್ಲ ಗೆದ್ದುಕೊಂಡು ಅವನು ಬಂಗಾಳದ ಬಾರ್ಡರ್ವರೆಗೂ ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡಿದ್ದ ಕೃಷ್ಣದೇವರಾಯ. ಹಾಗಾಗಿ ಅವನು ಅತ್ಯಂತ ದೊಡ್ಡ ದೊರೆ ಅಂತ ನಾವು ಪರಿಗಣಿಸ್ತೀವಿ. ಆಳಿದ 20 ವರ್ಷ ಆದರೂ ಅವನು ಇವರೆಲ್ಲರೂ ನಾಯಕರೇನೆ. ಕೃಷ್ಣದೇವರಾಯನ ತಂದೆ ಹೆಸರು ನರಸನಾಯಕ, ಹಳೆಯರಾಮನ ತಾಯತನ ಹೆಸರು ಬುಕ್ಕನಾಯಕ, ಅರವೀಟಿ ಬುಕ್ಕನಾಯಕ. ಇವರೆಲ್ಲರೂ ಇದೇ ವಂಶ, ಇವರೆಲ್ಲ ಫೈಟರ್ಸ್. ದೇ ಆರ್ ಆಲ್ ಫೈಟರ್ಸ್. ಯಾಕೆಂದರೆ ಆ ಕ್ಷಾತ್ರ ಇಲ್ಲದೇ ಇದ್ದರೆ, ಆ ಫೈಟಿಂಗ್ ಸ್ಪಿರಿಟ್ ಇಲ್ಲದೇ ಇದ್ದರೆ ನೀವು ರಾಜ್ಯಗಳನ್ನು ಉಳಿಸ್ಕೊಳಕ್ಕಾಗ್ತಿರಲಿಲ್ಲ ಆ ಕಾಲದಲ್ಲಿ. ನೀವೇನೇ ಅಡ್ಮಿನಿಸ್ಟ್ರೇಷನಲ್ಲಿ ಒಳ್ಳೆಯವರು ಇರ್ಬೋದು, ಅದೆಲ್ಲ 1800 ಆದಮೇಲೆ ಅಡ್ಮಿನಿಸ್ಟ್ರೇಷನ್ ಹೈಲೈಟ್ ಆಗಿದ್ದು. ಹಾಗಾಗಿಯೇ ಮೈಸೂರು ಮಹಾರಾಜರು ದೇಶಾದ್ಯಂತ ಹೈಲೈಟ್ ಆಗಿದ್ದು. ಯಾಕೆಂದರೆ ಅಡ್ಮಿನಿಸ್ಟ್ರೇಷನ್ ಮುನ್ನೆಲೆಗೆ ಬಂತು, ಯುದ್ಧ ನಿಂತಿತು. ಬ್ರಿಟಿಷರು ಇಡೀ ಭಾರತವನ್ನು ಸಾರಾಸಗಟ್ಟು ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟು ಎಲ್ಲ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟು ಯುದ್ಧ ನಿಲ್ಲಿಸ್ಬಿಟ್ರಲ್ಲ. ಆಗ ಸ್ವಾತಂತ್ರ್ಯ ಯುದ್ಧ ಶುರುವಾಯಿತು. ಸ್ವತಂತ್ರ ಸಂಗ್ರಾಮ, ಅಹಿಂಸೆ, ಅದು ಇದು ಶುರುವಾಯಿತು ಅಲ್ಲ. ಅಹಿಂಸಾತ್ಮಕ ಚಳವಳಿ, ಗಾಂಧೀಜಿಯವರೊಂದು ಕಡೆ, ಇವರು ಸುಭಾಷ್ ಚಂದ್ರ ಬೋಸ್ ಅವರೊಂದು ಕಡೆ. ಸೊ ಅದೆಲ್ಲ ಅವರವರಾಗಿ ಹೋರಾಡ್ತಾ ಇದ್ರಲ್ಲ. ಆದರೆ ಇಲ್ಲಿ ಇವ್ರ ನಡುವೆ ನಡೀತಿದ್ದಂಥ ಯುದ್ಧ ಎಲ್ಲ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಎಲ್ಲರೂ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. ಆಗ ಇದನ್ನು ಈ ಸುಸಮಯವನ್ನು ಎನ್ಕ್ಯಾಶ್ ಮಾಡ್ಕೊಂಡವ್ರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಮೈಸೂರು ಮಹಾರಾಜರು. ಇರೋ ಬರೋ ಸ್ಕೂಲ್ಗಳು, ಕಾಲೇಜ್ಗಳು, ಆಸ್ಪತ್ರೆಗಳು, ರಸ್ತೆಗಳು, ಇದನ್ನೆಲ್ಲ ಕಟ್ಟಿಬಿಟ್ರು. ಡ್ಯಾಮ್ಗಳು ಎಲ್ಲವನ್ನು ಕಟ್ಟಿದ್ರು. ಮನುಷ್ಯನಿಗೆ ಮೂಲಭೂತ ಸೌಕರ್ಯವನ್ನು ತಂದುಕೊಟ್ಟಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾವು ಈ ಕಡೆಯಿಂದ ಈ ಕಡೆ ಹೋಗ್ಬಿಡ್ತೀವಿ. ಈಗ ವಾಪಸ್ ಬರೋಣ. ಈಗ ಬಂಗಾಳದವರೆಗೆ ವ್ಯಾಪಿಸಿದ್ದ ವಿಜಯನಗರ ಸಾಮ್ರಾಜ್ಯ ಒಂದು ವೇಳೆ ಇಲ್ಲದೆ ಹೋಗಿದ್ದಿದ್ರೆ ಏನಾಗಿರ್ತಿತ್ತು ಇತಿಹಾಸ? ನೋಡಿ, ಈ ಬಂಗಾಳದವರೆಗೆ ವ್ಯಾಪಿಸಿದಂಥ ನಾವು ವಿಜಯನಗರ ಸಾಮ್ರಾಜ್ಯವನ್ನು ಎಲ್ಲ ಬ್ರಿಟಿಷ್, ಪೋರ್ಚುಗಲ್ ಇತಿಹಾಸಕಾರರು ಹಿಂದೂ ಸಾಮ್ರಾಜ್ಯದ ಉಳಿಸಿದಂಥ ಸಾಮ್ರಾಜ್ಯ ಇದು. ಹಿಂದೂಗಳನ್ನು, ಧರ್ಮವನ್ನು ಉಳಿಸಿದಂಥ ಸಾಧಕರು ಯಾರು ಅಂದರೆ ಈ ವಿಜಯನಗರದ ಅರಸರು ಅಂತ ಎಲ್ಲರೂ ಕರೆದಿದ್ದಾರೆ. ಯಾಕೆ ಆ ಮಾತು ಕರೆದಿದ್ದಾರೆ ಅಂತಂದರೆ, ಅಲ್ಲಿಂದ ಈಗ ಆಲ್ರೆಡಿ ವಿಜಯನಗರ ಸ್ಥಾಪನೆ ಆಗುವಷ್ಟು ಹೊತ್ತಿಗೆ ಮತ್ತು ಅದು ಉಚ್ಚರಾಯ ಸ್ಥಿತಿಗೆ ಬರೋ ಅಷ್ಟೊತ್ತಿಗೆ ಇಡೀ ಉತ್ತರ ಭಾರತ ಮುಘಲರ ಆಡಳಿತಕ್ಕೆ, ತುಘಲಕ್ನ ಆಡಳಿತಕ್ಕೆ, ಖಿಲ್ಜಿಗಳ ಆಡಳಿತಕ್ಕೆ, ಇವರೆಲ್ಲರ ಆಡಳಿತಕ್ಕೂ ಬಂದ್ಬಿಟ್ಟಿತ್ತು. ಖಿಲ್ಜಿಗಳು, ತುಘಲಕ್ಗಳು, ಮೊಘಲರು ಎಲ್ಲ ತಾವು ಸಾಲಾಗಿ ಬಂದು ಉತ್ತರ ಭಾರತವನ್ನು ಆಕ್ರಮಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. ದಕ್ಷಿಣದ ಮೇಲೆ, ಅದರಲ್ಲಿದ್ದಂಥ ಸಂಪತ್ತಿನ ಮೇಲೆ ಇವರೆಲ್ಲರ ಗಮನ ಇತ್ತು. ಹಾಗಾಗಿಯೇ ಅವರು ತುಘಲಕ್ ಬಂದು ದೇವಗಿರಿಲಿ ಕೂತ್ಕೊಂಡು ನಾನು ಎರಡೂ ಕಡೆ ಕಂಟ್ರೋಲ್ ಮಾಡ್ತೀನಿ ಅಂತ ಹುಚ್ಚು ನಿರ್ಧಾರವನ್ನು ತಗೊಂಡು ದಿಲ್ಲಿಯಿಂದ ದೇವಗಿರಿಗೆ ಅವನು ರಾಜಧಾನಿಯನ್ನು ಶಿಫ್ಟ್ ಮಾಡಬೇಕು ಅಂದಿದ್ದು ಈ ದಕ್ಷಿಣದ ಮೇಲಿನ ಸಂಪತ್ತಿನ ಆಸೆಗಾಗಿಯೇ. ಅದಾಗಲಿಲ್ಲ ಅನ್ನೋದು ಬೇರೆ ಮಾತು. ಆದರೆ ಅದನ್ನು ಯಶಸ್ವಿಯಾಗಿ ತಡೆದು ಅವನನ್ನು ಹಿಂದಕ್ಕೆ ಕಳಿಸಿದವರು ಇದೇ ಕಂಪಿಲರಾಯ ಮತ್ತು ಕುಮಾರರಾಮ. ಈ ಕುಮಾರರಾಮ ಇವರಿಂದೆಲ್ಲ ಸ್ಥಾಪಿತವಾದಂಥ ವಿಜಯನಗರ ಸಾಮ್ರಾಜ್ಯ ಈ ದಕ್ಷಿಣಕ್ಕೆ ಆ ಮುಘಲರ ದಾಳಿಯನ್ನು, ತುಘಲಕ್ಕು ಖಿಲ್ಜಿಗಳ ದಾಳಿಯನ್ನು ಯಶಸ್ವಿಯಾಗಿ ತಡೆದಂಥವರು. ಯಾಕೆಂತಂದರೆ ಈ ಖಿಲ್ಜಿಯ ಸೇವಕ ಮಲ್ಲಿಕಾಫರ್ ಬಂದೇ ದ್ವಾರ ಸಮುದ್ರ ವೈಭವವನ್ನು ಒಡೆದು ಹಳೆಬೀಡು ಮಾಡಿದವನು. ಹೌದು. ಸೊ ಅವ್ರನ್ನೆಲ್ಲ ಅವ್ರ ಕಾಲಘಟ್ಟವನ್ನು ಹಿಂದೆ ಕಟ್ಟಿ ಆ ಥರ ಒಡೆಯೋದನ್ನು ತಡೆದಂಥವ್ರು ಇದೇ ನಮ್ಮ ಕೃಷ್ಣದೇವರಾಯ, ಇದೇ ನಮ್ಮ ವಿಜಯನಗರದ ಅರಸರು. ಒಟ್ಟಾರೆ ವಿಜಯನಗರದ 4 ವಂಶಗಳು ಇವರನ್ನ ಭಾಳ ಯಶಸ್ವಿಯಾಗಿ ತಡೆದವು. ಇವರಿಲ್ಲದೆ ಹೋಗಿದ್ದಿದ್ರೆ ಉತ್ತರ ಭಾರತ ಹೇಗಿರ್ತಿತ್ತೋ ದಕ್ಷಿಣ ಭಾರತವು ಹಾಗೇ ಇರ್ತಾ ಇತ್ತು. ಏನಪ್ಪ ನೀವು ಹೀಗಂತಿದ್ದಾರೆ, ಉತ್ತರ ಭಾರತದಲ್ಲಿ ಏನಾಗಿದೆ ಅಂತ. ದಕ್ಷಿಣ ಭಾರತ ಹೇಗಿರ್ತಿತ್ತು ಅಂತಂದರೆ ನೋಡಿ, ಈಗ ಬಿಜಾಪುರ, ಗುಲ್ಬರ್ಗ, ಬೀದರು ಬಹುಮನಿ ಸುಲ್ತಾನರು ಬಂದು 1336ರಲ್ಲಿ ಇವರು ನಾವು ವಿಜಯನಗರ ಸ್ಥಾಪನೆಯನ್ನು ಮಾಡಿದ್ರು. 1347ರಲ್ಲಿ ಒಂದು 11 ವರ್ಷ ಆದಮೇಲೆ ಬಹುಮನಿ ಸುಲ್ತಾನರು ಇಲ್ಲಿ ಅವರ ರಾಜ್ಯ ಸ್ಥಾಪನೆ ಮಾಡಿದ್ರು. 11 ವರ್ಷ ಡಿಫ್ರೆನ್ಸ್.
ಬಹುಮನಿಗಳು ಬಂದು ಇಲ್ಲಿ ರಾಜ್ಯ ಸ್ಥಾಪನೆ ಮಾಡಿದ್ರು. ಈ ಬಹುಮನಿಗಳು ಯಾರು? ಇವ್ರು ಯಾರು ಅಂದರೆ ಇವರು ಹೊರಗಿನಿಂದ ಬಂದವರು, ಇರಾನಿನಿಂದ ಬಂದಂಥ ಜನ. ಇವ್ರುಗಳ ಜೊತೆ ಕಿತ್ತಾಡಿಕೊಂಡು, ಈ ತುಘಲಕ್ನ ಜೊತೆ ಕಿತ್ತಾಡಿಕೊಂಡು ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳದೆ, ನೀನು ಎಲ್ಲೋ ಡೆಲ್ಲಿಲಿ ಕೂತ್ಕೊಂಡು ನಾನು ಯಾಕೆ ನಿನಗೆ ಕಪ್ಪ ಕೊಡಲಿ, ನಾನೇ ಇಲ್ಲಿ ಹೊಸ ರಾಜ್ಯ ಶುರು ಮಾಡ್ಕೋತೀನಿ ಅಂತ ಇವರಿಗೆ ಅಫಾಕಿಗಳು ಮತ್ತು ದಖ್ನಿಗಳು ಅಂತ ಅವರವರೆಲ್ಲ ಕಿತ್ತಾಟ ಆಗಿ ಇವರು ಶುರು ಮಾಡಿದ್ದು ಈ ಬಹುಮನಿ ಸಾಮ್ರಾಜ್ಯ. ಹೊರಗಿನಿಂದ ಬಂದು ಶುರು ಮಾಡಿದವರು ಇವರು. ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳದೆ ತಾವೇ ಶುರು ಮಾಡಿದ್ರು. ಒಂದೊಮ್ಮೆ ವಿಜಯನಗರ ಸಾಮ್ರಾಜ್ಯ ಇಲ್ಲದಿದ್ದರೆ ಇಡೀ ದಕ್ಷಿಣ ಭಾರತ ಈ ಬಹುಮನಿಗಳ ಕೈಲೇ. ಆಮೇಲೆ ಅದು ಒಡೆದು ಹೋದ 5 ಶಾಹಿಗಳು, ಬರೀದ್ ಶಾಹಿ, ಆದಿಲ್ ಶಾಹಿ, ನಿಜಾಮ್ ಶಾಹಿ, ಕುತುಬ್ ಶಾಹಿ ಮತ್ತು ಬಿರಾರ್ ಶಾಹಿ, ಈ 5 ಶಾಹಿಗಳ ಕೈಗೆ ಒಳಪಟ್ಬಿಟ್ಟಿರೋದು. ಇವರು ನೋಡಿ, ನೀವೊಂದು ಅಬ್ಸರ್ವ್ ಮಾಡಿ, ವಿಜಯನಗರದವ್ರ ದೇವಸ್ಥಾನ ಎಲ್ಲಿ ಅಂತ ನೀವು ಕೇಳಿ, ಎಲ್ಲೂ ಇಲ್ಲ. ಯಾಕೆಂದರೆ ಹಂಪೆ ದೇವಸ್ಥಾನನೇ ಇವ್ರು ಕಟ್ಟಲಿಲ್ಲ. ಹಂಪೆ ದೇವಸ್ಥಾನ ಯಾರು ಕಟ್ಟಿದ್ದು ಅಂತಾನೆ ಅಂದರೆ ಅಷ್ಟು ಪುರಾತನವಾದಂಥದ್ದು. ಇವರು ಅದಕ್ಕೆ ಗೋಪುರಗಳನ್ನೆಲ್ಲ ಕಟ್ಸ್ಕೊಂಬಂದರು. ತಿರುವಣ್ಣಾಮಲೈಲಿ ಕಟ್ಟಿಸಿ ಕೃಷ್ಣದೇವರಾಯನ, ತಿರುವಣ್ಣಾಮಲೆಯ ಅತಿ ದೊಡ್ಡ ಗೋಪುರ ಕಟ್ಟಿದ್ದೆ ಕೃಷ್ಣದೇವರಾಯ. ಅತಿ ದೊಡ್ಡ ಗೋಪುರ ತಮಿಳುನಾಡಿನಲ್ಲೇ ಅತಿ ದೊಡ್ಡ ಗೋಪುರ ಯಾವುದು ಅಂದರೆ ಅದು ಕೃಷ್ಣದೇವರಾಯ ಕಟ್ಟಿದ್ದು. 176 ಅಡಿ, 175 ಅಡಿ ತಂಜಾವೂರು ಗೋಪುರ ರಾಜರಾಜ ಚೋಳ ಕಟ್ಟಿಸಿದ್ದನ್ನು ಇವನು ಲೆಕ್ಕ ಹಾಕಿಸಿ ಕೃಷ್ಣದೇವರಾಯ ಅದಕ್ಕಿಂತ 1 ಅಡಿ ಕಟ್ಟಿಸಿ ನಾನು ಜಾಸ್ತಿ ಇರಬೇಕು ಅಂತೇಳಿ 176 ಅಡಿ ಕಟ್ಟಿಸಿದ.